ಹೆಂಗರಿದ್ದೀರಿ? ಆರಾಮದಿರೇನ್ರಿ ಫ್ರೆಂಡ್ಸ? ನಾವು ಕೂಡ ಆರಾಮದೀವಿ ನೋಡ್ರಿ. ಇಲ್ಲಿ ಹೊರಗಳು ಕಟ್ಟ್ಯಾರ್ರಿ, ಎಲ್ಲ ಕಸ ಹೊಡ್ಯಾರ ನೋಡ್ರಿ. ದನಗಳದೆಲ್ಲ ಹೆಣ್ಕಸ್ ಮಾಡ್ಯಾರ. ಈಗ ನೋಡ್ರಿ ನಮ್ಮ ಮನೆಯವ್ರು ಹೆಣ್ಕಸ್ ಮಾಡಿದ ತಕ್ಷಣ ನೋಡ್ರಿ ಹಾಲು ಹೆಣ್ಲಕ್ಕೆ ಹೊಂಟಾರ್ರಿ ಎಮ್ಮಿದು. ನೋಡ್ರಿ ಫ್ರೆಂಡ್ಸ, ಅಲ್ಲಿ ದನಗಳು ಕೂತಾವ, ಇಲ್ಲಿ ಎಮ್ಮೆ ಅದ ರೀ. ಇಲ್ಲೆಲ್ಲ ನೋಡ್ರಿ ಹೊರಿ ಕರುಗಳು ಅದಾವ, ಎರಡು ಜವಾರಿ ಹೊರಿ ಕರು ಅದಾವ್ರಿ. ಇಲ್ಲಿ ನೋಡ್ರಿ ಎಲ್ಲ ಕಸ ಹುಡ್ಗ್ಯಾರ. ಇಲ್ಲಿ ನೋಡ್ರಿ ಹಗಲು ವೇಳೆ ಈ ಥರ ದನಗಳು ಶೆಡ್ ಮೇಗೆ ನಾನು ಒಂದು 2 ಬೀಜ ಹುರಿದ್ದೆ. ಅದ್ರ ಸಲುವಾಗಿ ನೋಡ್ರಿ ಫ್ರೆಂಡ್ಸ ಎಷ್ಟಕ್ಕೊಂದು ಮಿಡಿಗಳು ಬಿಟ್ಟಾವ. ಈ ಥರ ನೀವು ನಿಮ್ಮ ಮನೆ ಮುಂದೆ ಹಚ್ಕೊಂಡ್ರೆ ಕಡಿಮೆ ಜಾಗದಲ್ಲಿ ಈ ಥರ ಕಾಯಿಪಲ್ಯ ಬೆಳ್ಕೋಬೋದು ನೋಡ್ರಿ. ಇದ್ರ ಕುಡಿಗಳೆಲ್ಲ ನೋಡ್ರಿ ಹೆಂಗೆ ಹೊಂಟಾವ. ಮತ್ತು ಮ್ಯಾಲ ಈ ಕುಡಿಗಳೆಲ್ಲ ಈ ಕಡೆ ಈ ಕಂಬಿ ಕಟ್ಕೊಂಡ್ರೆ ಮತ್ತು ಈ ಕಡೆ ಎಲ್ಲ ಬೆಳೀತದ. ಬೆಳೆದು ನೋಡ್ರಿ ಕಾಯಿಗಳು ಹೆಂಗೆ ಹತ್ಯಾವ ನೋಡ್ರಿ. ಹಾಗಲಕಾಯಿಗಳು ಹೆಂಗೆ ಬಿಟ್ಟಾವ. ಮತ್ತು ಇಲ್ಲಿ ಕೋಳಿ ಕುರಿ ಶೆಡ್ನಾಗೆಲ್ಲ ಕಸ ಹೊಡ್ದಾರ. ಹಾಗಾಗಿ ಸಣ್ಣ ಮರಗಳಿಗೆ ಅವಕ್ಕೆ ಮೈಲಿಕ್ಕೆ ಬಿಟ್ಟಿದ್ರಿ ತೊಗರಿ ಒಳಗೆ. ಮೈದು ಓಡಿ ಬಂದು ಮತ್ತು ಜಳಗೆಗೆ ಹಾಕ್ಯಾರ್ರಿ. ಕೋಳಿಗಳೆಲ್ಲ ಜಳಗೆಗೆ ಮೈಲಿಗತ್ತಾವ ನೋಡ್ರಿ. ನಾನು ಎಲ್ಲ ಕಡೆ ಸ್ವಚ್ಛ ಕಸ ಹೊಡ್ಕೊಂಡಿನ್ರಿ. ಕಸ ಹೊಡ್ಕೊಂಡು ಈಗ ನೀರು ಇಟ್ಟಿನ್ರಿ ಒಲೆ ಮ್ಯಾಗ. ಹೀಗಾಗಿ ನಾ ಸ್ನಾನ ಮಾಡ್ಕೋಬೇಕ್ರಿ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ನೋಡಿರಿ ಕಡ್ಲಿ ಒಳಗೆ 10 ರೂಪಾಯಿ ಚೆಂದಾಗಿ ಎದ್ದಿತ್ತು. ಹಾಗಾಗಿ ನೋಡ್ರಿ ರೊಟ್ಟಿ ಸಂಗಡ ತಿನ್ಲಕ್ಕತ್ತೇಳಿ 10 ರೂಪಾಯಿ ತಂದು ತೊಳೆದಿಲ್ಲಿ ಇಟ್ಕೊಂಡಿದ್ದೀನಿ. ಕಡ್ಲಿ ಪಲ್ಯ ಆಗಿತ್ತು ರೀ. ಹೀಗಾಗಿ ಒಂದು ಚಂಬು ಕಡ್ಲಿ ಪಲ್ಯ ಹರ್ಕೊಂಬಂದಿನಿ ರೀ ಪಲ್ಯ ಮಾಡ್ಲಿಕ್ಕಂತ ತಿಳ್ಕೊಂಡು. ಸದ್ದ ರೊಟ್ಟಿ ಮತ್ತು ಇವತ್ತು ಕಡ್ಲಿ ಪಲ್ಯ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ಇವಕ್ಕೆ ಹಾಲಿಗೆ ಬಿಡೋದು ಟೈಮ್ ಆಗ್ಯದ. ಹಿಂಗಾಗಿ ನೋಡ್ರಿ ಎರಡು ಹೆಂಗೆ ಒದರ್ಗತ್ತವ. ಈಗ ಅವು ಭೀ ಕುಸ್ಗಳು ಮಕ್ಳು ಇದ್ದ ಥರ ನೋಡ್ರಿ. ಹಾಲಿಗೆ ಅಂದ್ರೆ ಒದರ್ತಾವ್ರಿ ಅವು ಭೀ. ಟೈಮ್ ಆಗೋಣ ಟೈಮಿಂಗ್ ಗೊತ್ತಾಗ್ಬಿಡ್ತದ್ರಿ. ಅವಕ್ಕೆ ಮೂಗು ಜನವರ ಇದ್ರು ಶಾಣೆ ಭಾಳ ಇರ್ತಾವ್ರಿ. ಟೈಮ್ ಆಗೋಣ ನೋಡ್ರಿ ಹಾಲಿಗೆ ಅಂತ ಹೇಳಿಕೆ ಒದರ್ಗತ್ತವು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಸದ್ಯ ನಾನು ಸ್ನಾನ ಮಾಡ್ತೀನಿ ರೀ. ಹೀಗಾಗಿ ಇಲ್ಲಿ ವಿಡಿಯೋ ಕಟ್ ಮಾಡ್ತಾ ಇದ್ದೀನಿ ರೀ. ನಮಸ್ಕಾರ ರೀ. ನೋಡ್ರಿ ಎಮ್ಮೆ ಕರ ಬಿಟ್ಟಾರ. ಹೀಗಾಗಿ ಹಾಲು ಹಿಂಡ್ಕೊತಾರೆ. ಈಗ ನಾನು ಸ್ನಾನ ಮಾಡಿ ರೊಟ್ಟಿ ಬಡ್ಕೊತೀನಿ ರೀ. 4 ರೊಟ್ಟಿ ಬಡ್ದು ಕಡ್ಲಿ ಪಲ್ಯ ಮಾಡ್ತೀನಿ ರೀ. ಹಾಸ್ಬೇಕಂತ ತಿಳ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ಚಟ್ನಿ, ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡಿದ್ದೀನಿ. ಸಣ್ಣಾಗಿ ಕಡಾಯಿ ಇಟ್ಟಿದ್ದೀನಿ. ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ರೀ. ನೋಡಿರಿ ಫಸ್ಟ್ ತಾಳಸ್ಕೋಬೇಕಂದ್ರೆ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಕಾಯ್ದ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳೆಲ್ಲ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಖಾರ ಹಾಕೋತೀನಿ ರೀ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆಂದ ಆಗ್ತದೆ ರೀ. ಅದು ಭೀ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಂಗೆ ಹಿಂಗೆ ತಿರುಗಿ ಹಾಕೋತೀನಿ ರೀ. ಈಗ ತೆಗೆದಿಟ್ಕೊಂಡಿದ್ದ ಪಲ್ಯ ಇದಕ್ಕೆ ಹಾಕೋತೀನಿ ನೋಡ್ರಿ. ಈಗ ಅಂದರೆ ಇದು ನೀರಿನ ಬೇಸನ ಉಬ್ಬಿ ಹೂವಿನಂಗೆ ಆಗ್ಯದ್ರಿ ಇದು. ಹಾಗಾಗಿ ಈಗ ಫ್ರೈ ಮಾಡೋಣ. ಕರಿ ಸ್ವಲ್ಪ ಹಾಕ್ತೀವಿ ರೀ. ಉಪ್ಪ ಇದ್ರಾಗೇನು ಹಾಕ್ಕೊಳ್ಳಂಗಿಲ್ಲ. ಮೊದಲು ಈಗ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಖಾರ ಒಳಗೆ ಚೆಂದಾಗಿ ಪಲ್ಯ ಫ್ರೈ ಮಾಡ್ಕೊತೀನಿ ರೀ. ಎಲ್ಲ ಪಲ್ಯ ಉಬ್ಬಿತ್ತಲ್ರಿ, ಅದೆಲ್ಲ ಕರಿ ತುಪ್ಪ ಆಗ್ಯದ ನೋಡ್ರಿ. ಫ್ರೈ ಎಲ್ಲ ಕತ್ತದ ನೋಡ್ರಿ ಪಲ್ಯ.